ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ, ನಗು, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ನೀವು ಅಂದ್ಕೊಂಡಂತಹ ಜೀವನ ನಿಮ್ಮದಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ಇವತ್ತು ನಾನು ನಿಮಗೆ ಒಂದು ಮಂತ್ರವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಮಂತ್ರವನ್ನು ನೀವು ಕೇಳಿದರೆ ಸಾಕು. ನೀವು ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅನ್ನೋದು ಏನಿಲ್ಲ. ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದನ್ನು ಡೈಲಿ ಒಂದು 21 ದಿವಸಗಳ ಕಾಲ ಕಂಟಿನ್ಯೂ ಆಗಿ ಒಂದು ಮಂತ್ರವನ್ನು ಕೇಳ್ತಾ ಬನ್ನಿ. ನಿಮ್ಮ ಎಂಥದ್ದೇ ಒಂದು ಆಸೆ ಇರ್ಬೋದು, ನೀವೇನಾದರೂ ಅಂದ್ಕೊಳ್ತಾ ಇರಬಹುದು, ಅದು ನೆರವೇರುತ್ತೆ. ನಿಮ್ಮ ಜೀವನದಲ್ಲಿ ಇರುವಂತಹ ಏನೇ ಒಂದು ಸಮಸ್ಯೆ ಕೂಡ ಅದು 21 ದಿವಸದಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ನೀವು ಈ ಒಂದು ಮಂತ್ರವನ್ನು ಕೇಳುವಾಗ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಈಗ ನಿಮ್ಮದು ಕಷ್ಟ ಏನುಂಟು. ಸೊ ಕೆಲವರಿಗೆ ಆಸ್ತಿಯಲ್ಲಿ ಜಗಳ ಆಗ್ತಾ ಇರುತ್ತೆ, ಆಸ್ತಿ ಸಿಗಲ್ಲ. ಕೆಲವರಿಗೆ ಕೋರ್ಟಿನಲ್ಲಿ ಕೇಸ್ ಇರುತ್ತೆ, ಇನ್ನು ಕೆಲವರಿಗೆ ಮದುವೆ ಆಗಿರಲ್ಲ, ಇನ್ನು ಕೆಲವರಿಗೆ ಮನೆಯಲ್ಲಿ ಶಾಂತಿ ಅನ್ನೋದಿರಲ್ಲ, ನೆಮ್ಮದಿ ಅನ್ನೋದಿರಲ್ಲ. ಗಂಡ ಕುಡಿತಾ ಇರ್ಬೋದು, ಸೊ ಗಂಡನ ಕುಡಿತವನ್ನು ಬಿಡಿಸಬೇಕು ಅನ್ನೋದಿರ್ಬೋದು. ಅಥವಾ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ, ಗಂಡ ಮನೆ ಬಿಟ್ಟು ಹೋಗಿದ್ದಾರೆ, ಅವರು ಬರ್ತಾ ಇಲ್ಲ ಮನೆಗೆ, ನಮಗೆ ಕಾಲ್ ಕೂಡ ಮಾಡಲ್ಲ, ನಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋದಿರ್ಬೋದು. ಅಥವಾ ಪ್ರೇಮಿಗಳ ಮಧ್ಯೆ ಜಗಳ ಆಗಿರ್ಬೋದು, ಅಥವಾ ಬ್ರೇಕಪ್ ಆಗಿರ್ಬೋದು, ಸಪರೇಷನ್ ಆಗಿರ್ಬೋದು. ಇಲ್ಲಿ ಏನೇ ಒಂದು ಸಮಸ್ಯೆಯನ್ನು ಕೂಡ ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಕೇಳ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ಯಾವುದೇ ಒಂದು ಸಮಯದಲ್ಲಿ ಕೇಳ್ಕೊಳ್ಬಹುದು. ಸಂಜೆ ಹೊತ್ತು ಕೇಳಿದ್ರೂ ಆಗುತ್ತೆ, ರಾತ್ರಿ ಕೇಳಿದ್ರೂ ಆಗುತ್ತೆ, ಇಲ್ಲ ಬೆಳಿಗ್ಗೆ ನಮಗೆ ಟೈಮ್ ಉಂಟು ಅಂದ್ರೂ ಓಕೆ. ಬಟ್ ಇದನ್ನು ನೀವು ಪ್ರತಿದಿನ 21 ದಿವಸಗಳ ಕಾಲ ಕೇಳ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಆಸೆ ಕೋರಿಕೆ ನೆರವೇರಿದ್ರು 21 ದಿವಸ ಸಂಕಲ್ಪ. ಹಾಗಾಗಿ 21 ದಿವಸಗಳ ಕಾಲ ಕಂಟಿನ್ಯೂ ಆಗಿ ಕೇಳ್ಕೊಳ್ಬೇಕಾಗುತ್ತೆ. ಜಸ್ಟ್ ಮುಂದುವರಿಸ್ಕೊಂಡು ಕೇಳ್ತೇವೆ ಅಂದ್ರೂ ಆಗುತ್ತೆ. ಬಟ್ ಸಂಕಲ್ಪ ಒಂದು ಮಾಡ್ಕೊಳ್ಬೇಕಾಗುತ್ತೆ ಮನಸ್ಸಿನಲ್ಲಿ. ನೀವು ಖಂಡಿತವಾಗಿ ಇದರಿಂದ ತುಂಬ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗುತ್ತೆ. ಅಂದರೆ ನನಗೆ ಯಾವ ಥರ ಏನು ಸಮಸ್ಯೆ ಅಂತ ಹೇಳಿದ್ದೆ. ಸೊ ಹಾಗೆ ಜನರಲ್ ಆಗಿ ನಾನು ಪ್ರಾರ್ಥನೆ ಮಾಡಿಬಿಟ್ಟು ಪ್ಲೇಯರ್ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಖಂಡಿತವಾಗಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಯಾವುದೇ ಒಂದು ಕಾರಣಕ್ಕೂ ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಏನೇ ಒಂದು ದೊಡ್ಡ ಸಮಸ್ಯೆ ಇರಲಿ, ಸಣ್ಣ ಸಮಸ್ಯೆ ಇರಲಿ, ಅಥವಾ ದೊಡ್ಡ ಆಸೆ ಇರ್ಬೋದು, ಸಣ್ಣ ಆಸೆ ಇರ್ಬೋದು, ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ, ನನ್ನ ಜೀವನ ಸರಿ ಹೋಗುತ್ತಾ, ನಾನು ಖುಷಿಯಾಗಿರ್ತೇನೆ, ಖಂಡಿತವಾಗಿ ನಿಮ್ಮ ಜೀವನ ಎಲ್ಲರದ್ದು ಸರಿ ಹೋಗುತ್ತೆ. ನಂಬಿಕೆ ಇರಲಿ ನಿಮ್ಮ ಮೇಲೆ. ನಿಮಗೆ ಖಂಡಿತವಾಗಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವಾಗಿ ನಿಮ್ಮ ದೇವ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಕೊಡ್ತಾರೆ. ಮಂತ್ರವನ್ನು ಕೇಳುವಾಗ ಪೂಜೆ ಮಾಡಬೇಕು ಅಂತ ಇಲ್ಲ ಅಂತ ಹೇಳಿದೆ. ಬಟ್ ಒಂದು ಫ್ರೆಶಪ್ ಆಗಿ ಅಂದರೆ ಮುಖ ಕೈ ಕಾಲು ತೊಳ್ಕೊಂಡು ಈ ಮಂತ್ರವನ್ನು ಕೇಳ್ಕೊಳ್ಳಿ. ತುಂಬ ಶಕ್ತಿಶಾಲಿಯಾದಂಥದ್ದು ಮಂತ್ರ ಇದು. ಶಿವ ಪುರಾಣದಲ್ಲಿ ಬರುತ್ತೆ. ಇದರಿಂದ ಏನು ಬೇಕಿದ್ರು ನೋಡಿ, ನಾವು ಏನು ಕೇಳಿದ್ರು ನಮಗೆ ಸಿಗುತ್ತೆ. ನಮ್ಮ ಏನೇ ಒಂದು ಆಸೆ ಕೋರಿಕೆ ಇದ್ರೂ ಅದು ನೆರವೇರುತ್ತೆ. ನಂದು ಎಷ್ಟೋ ಆಸೆ ಕೋರಿಕೆಗಳು ಈ ಸಣ್ಣ ಸಣ್ಣ ಮಂತ್ರಗಳಿಂದ ನೆರವೇರಿದೆ. ಇದು ತುಂಬ ಪವರ್ಫುಲ್ ಆದಂತಹ ಮಂತ್ರ. ಸಣ್ಣ ಮಂತ್ರ ಅಂದರೆ ಈಗ ಹೇಳಲಿಕ್ಕಿರೋ ಸಣ್ಣದಿರ್ಬೋದು, ಬಟ್ ಇದರದ್ದು ಶಕ್ತಿ ನೋಡಿ. ಶಿವಪುರಾಣದಲ್ಲಿ ತುಂಬ ಮಂತ್ರಗಳುಂಟು, ಹಾಗೆಯೇ ಇದು ತುಂಬ ಶಕ್ತಿಶಾಲಿಯಾದಂಥ ಮಂತ್ರ. ಸೊ ನಿಮಗೋಸ್ಕರ ನನಗೆ ನೆನಪಾಯಿತು. ಸೊ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನಮ್ಮ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಮಂತ್ರ ಈ ರೀತಿ ಉಂಟು. ಓಂ ಶ್ರೀ ವರ್ಧನಾಯ ನಮಃ. 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 ಓಂ ಶ್ರೀ
वर्धनाय नमः। ॐ श्री 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 वर्धनाय नमः।